ರಾಜ್ಯದಲ್ಲೂ ಕೂಡ ಯಾದಗಿರಿ ಜಿಲ್ಲೆಯಲ್ಲಿ ಮಳೆ ಅಬ್ಬರ ಜೋರಾಗಿದೆ. ಚಿಂತನಹಳ್ಳಿ ಜಲಪಾತ, ಗುರುಮಟ್ಕಲ್ ತಾಲೂಕಿನಲ್ಲಿರುವಂತಹ ಚಿಂತನಹಳ್ಳಿ ಫಾಲ್ಸ್ ಏನಿದೆ, ಅಲ್ಲಿ ಧುಮ್ಮಿಕ್ಕಿ ಹರಿತಿರುವಂತಹ ನೀರು, ಆ ದೃಶ್ಯವನ್ನು ನೋಡ್ತಾ ಇದ್ದೀರಾ. ಗವಿಸಿದ್ದೇಶ್ವರ ಗರ್ಭಗುಡಿ ಮೇಲ್ಭಾಗದಲ್ಲಿ ಹರಿಯುವಂತಹ ಫಾಲ್ಸ್ ಇದು. ಬಹಳ ವಿಶೇಷವಾದಂಥ ಒಂದು ಸ್ಥಳ ಇದು. ಭಕ್ತರ ದರ್ಶನ ಪಡೆಯುವ ಮೆಟ್ಟಿಲುಗಳು ಕೂಡ ಈಗ ಜಲಾವೃತವಾಗಿದೆ. ಗವಿಸಿದ್ದೇಶ್ವರ ಸ್ವಾಮಿ ದರ್ಶನಕ್ಕೆ ಭಕ್ತರಿಗೆ ಸದ್ಯಕ್ಕೆ ನಿರ್ಬಂಧ ಹೇರಲಾಗಿದೆ. ತೆಲಂಗಾಣ ಸೇರಿ ಬೇರೆ ಕಡೆಯಿಂದ, ಕರ್ನಾಟಕದ ಬೇರೆ ಬೇರೆ ಭಾಗದಿಂದ ಯಾದಗಿರಿ ಸುತ್ತಮುತ್ತ ಪ್ರವಾಸಿಗರು ಇಲ್ಲಿಗೆ ಬರ್ತಾರೆ. ಆದರೆ ಇಲ್ಲೆಲ್ಲೂ ಕೂಡ ಈಗ ಜನ ಓಡಾಡೋ ಹಾಗಿಲ್ಲ. ದೇವಸ್ಥಾನ ಅಂತಂದಾಗ ವಯೋವೃದ್ಧರು, ಮಕ್ಕಳು ಎಲ್ಲರೂ ಕೂಡ ಬರುವಂತಹ ಸ್ಥಳ. ಆ ಕಾರಣಕ್ಕೆ ಯಾವುದೇ ರಿಸ್ಕ್ ಬೇಡ ಅಂತ ಈಗ ಆಡಳಿತ ಮಂಡಳಿ ಸದ್ಯಕ್ಕೆ ಭಕ್ತರಿಗೆ ಪ್ರವೇಶವನ್ನು ನಿರ್ಬಂಧಿಸಿದೆ. ಹಾಗೆ ಯಾದಗಿರಿ ಜಿಲ್ಲೆಗೂ ಕೂಡ ತಟ್ಟಿರುವಂಥ ಆಸ್ನಾ ಚಂಡಮಾರುತದ ಬಿಸಿ ಯಾದಗಿರಿ ಜಿಲ್ಲೆಯಾದ್ಯಂತ 2 ದಿನದಿಂದ ನಿರಂತರವಾಗಿ ಮಳೆ ಆಗ್ತಾ ಇದೆ. ಅಪಾಯದ ಮಟ್ಟವನ್ನು ಮೀರಿ ಭೀಮಾ ನದಿ ಹರಿತಾ ಇರೋದ್ರಿಂದ ಗುರುಸಣಿಗೆ ಬ್ಯಾರೇಜ್ನಿಂದ ಸುಮಾರು 1.4 ಲಕ್ಷ ಕ್ಯೂಸೆಕ್ ನೀರನ್ನು ಬಿಡಲಾಗಿದೆ. ನದಿ ದಡದ 2 ದೇವಸ್ಥಾನಗಳು ಕೂಡ ಸಂಪೂರ್ಣ ಮುಳುಗಡೆ ಆಗಿವೆ. ಗಂಗಾಳೇಶ್ವರ, ವೀರಾಂಜನೇಯ ದೇವಸ್ಥಾನಗಳು ಜಲಾವೃತವಾಗಿವೆ. ದೇವಸ್ಥಾನಕ್ಕೆ ಹೋಗುವಂಥ ಮೆಟ್ಟಿಲುಗಳಲ್ಲಿ ನೀರಲ್ಲಿ ಮುಳುಗಿ ಹೋಗಿದೆ. ನಮ್ಮ ಪ್ರತಿನಿಧಿ ಅಮೀನ್ ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಯಾದಗಿರಿ ನಗರದ ಹೊರಭಾಗದಲ್ಲಿರುವಂಥ ಭೀಮಾ ನದಿಯ ದಡದಲ್ಲಿದ್ದೀನಿ. ನದಿಯ ಕೆಲ ದೃಶ್ಯಗಳು ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತಿರುವಂಥದ್ದು. ಸಹಜವಾಗಿ ಈ ಒಂದು ನದಿಗೆ ಕಳೆದ 1 ತಿಂಗಳಿಂದ ನೀರು ಹರಿದು ಬರ್ತದೆ. ಆದರೆ ಈಗ ಕಳೆದ 2 ದಿನಗಳ ನಿರಂತರವಾಗಿ ಮಳೆ ಆಗ್ತಿರುವ ಕಾರಣಕ್ಕಾಗಿ ಹೆಚ್ಚಿನ ಪ್ರಮಾಣದಲ್ಲಿ ನದಿಗೆ ನೀರನ್ನು ಹರಿಬಿಡಲಾಗಿರುವಂಥದ್ದು. ಸದ್ಯ ಈ ಒಂದು ವಡಗೇರಿ ತಾಲೂಕಿನ ಗುರುಸುಣಿಗೆ ಬಳಿ ಇರುವಂಥ ಬ್ಯಾರೇಜ್ನಿಂದ 1,40,000 ಕ್ಯೂಸೆಕ್ ನೀರನ್ನು ನದಿಗೆ ಹರಿಬಿಡಲಾಗಿದೆ. ಹೀಗಾಗಿ ನದಿ ಸಂಪೂರ್ಣವಾಗಿ ಮೈದುಂಬಿಕೊಂಡು ನದಿಯ ಬೋರ್ಗರಿತ ಕೂಡ ಹೆಚ್ಚಾಗಿರುವಂಥದ್ದು. ಸಹಜವಾಗಿ ಈ ಒಂದು ನದಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿಬರಬೇಕಾದ್ರೆ ಮಹಾರಾಷ್ಟ್ರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗಬೇಕಾದ್ರೆ ಮಹಾರಾಷ್ಟ್ರದಲ್ಲಿ ಮಳೆ ಆದರೆ ಮಾತ್ರ ಭೀಮಾ ಮತ್ತು ಕೃಷ್ಣಾ ನದಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರುತ್ತೆ. ಆದರೆ ಈಗ ಮಹಾರಾಷ್ಟ್ರದಲ್ಲಿ ಮಳೆ ಆಗ್ತಿಲ್ಲ. ಆದರೂ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆ, ಅಂದರೆ ಸ್ಥಳೀಯವಾಗಿ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಿರೋ ಕಾರಣಕ್ಕಾಗಿ ನದಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಸಹಿತ ಹರಿದು ಬರುತ್ತಿರುವಂಥದ್ದು. ಕಲಬುರಗಿ ಜಿಲ್ಲೆಯಲ್ಲಿ ಹರಿಯುವಂಥ ಕಾಗಿಣ ನದಿ ನೀರು ಸಹಿತ ಇದೇ ಭೀಮಾ ನದಿಗೆ ಬಂದು ಸೇರುತ್ತೆ. ಹೀಗಾಗಿ ಭೀಮಾ ನದಿ ಈಗ ಸದ್ಯ ಅಪಾಯದ ಮಟ್ಟ ಮೀರಿ ಹರಿತಿರುವಂಥದ್ದು. ನದಿಯ ದಡದಲ್ಲಿರುವಂಥ ದೇವಸ್ಥಾನಗಳು ಸಹಿತ ಸಂಪೂರ್ಣವಾಗಿ ಮುಳುಗಡೆ ಕೂಡ ಆಗಿರುವಂಥದ್ದು. ಈ ಒಂದು ನದಿಯ ದಡದಲ್ಲಿ ಕಂಗಾಳೇಶ್ವರ ಮತ್ತು ವೀರಾಂಜನೇಯ ದೇವಸ್ಥಾನಗಳಿದ್ದು, ಆ ದೇವಸ್ಥಾನಗಳು ಸಹಿತ ಈಗ ಸಂಪೂರ್ಣವಾಗಿ ಮುಳುಗಡೆ ಸಹಿತ ಆಗಿರುವಂಥದ್ದು. ನಿನ್ನೆ ಅಷ್ಟೇ ಈ ಒಂದು ದೇವರ ಜಾತ್ರೆ ಕೂಡ ಇತ್ತು. ಆದರೆ ನದಿಯ ನೀರಿನಲ್ಲಿ ಸಂಪೂರ್ಣವಾಗಿ ದೇವರು ಮುಳುಗಡೆ ಆದ ಕಾರಣಕ್ಕಾಗಿ ಜಾತ್ರೆ ಕೂಡ ಕ್ಯಾನ್ಸಲ್ ಕೂಡ ಆಗಿರುವಂಥದ್ದು. ಯಾಕಂದರೆ ನದಿಯ ದಡದಲ್ಲಿರುವಂಥ ದೇವಸ್ಥಾನಗಳ ಮುಳುಗಿ ದೇವಸ್ಥಾನದಿಂದ ಸುಮಾರು 200 ಅಡಿಯಷ್ಟು ದೂರದವರೆಗೆ ನೀರು ಆವರಿಸಿಕೊಂಡಿದೆ. ಹೀಗಾಗಿ ನದಿಗೆ ದೇವಸ್ಥಾನಕ್ಕೆ ಹೋಗುವಂಥ ಮೆಟ್ಟಿಲುಗಳು ಸಹಿತ ಸಂಪೂರ್ಣವಾಗಿ ಮುಳುಗಡೆ ಆಗಿದ್ದಾವೆ. ಜೊತೆಗೆ ಮೆಟ್ಟಿಲುಗಳ ಮುಳುಗಡಾಗಿ ನದಿ ದಡದಲ್ಲಿರುವಂಥ ಸ್ಮಶಾನಕ್ಕೂ ಸಹಿತ ಈಗ ನೀರು ನುಗ್ಗಿರುವಂಥದ್ದು. ಸಹಜವಾಗಿ ಈ ಒಂದು ಭೀಮಾ ನದಿಯ ಬೋರ್ಗರಿತ ಹೆಚ್ಚಾದ ಕಾರಣಕ್ಕಾಗಿ ನದಿಯ ಎಡ ಮತ್ತು ಬಲಭಾಗದ ಸಾಕಷ್ಟು ಗ್ರಾಮಗಳಿಗೆ ಜಲಕಂಟಕ ಉಂಟಾಗುವ ಸಾಧ್ಯತೆ ಇದ್ದಾವೆ. ಸದ್ಯ 1,40,000 ಕ್ಯೂಸೆಕ್ ನೀರನ್ನು ಈಗ ನದಿಗೆ ಬಿಡಲಾಗಿದೆ. ಇನ್ನಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಿಟ್ಟರೆ ಈ ಭಾಗದ, ಅಂದರೆ ಎಡ ಮತ್ತು ಬಲಭಾಗದ ಸಾಕಷ್ಟು ಗ್ರಾಮಗಳಿಗೆ ಜಲಕಂಟಕ ಶುರು ಆಗುವ ಸಾಧ್ಯತೆ ಇದೆ. ಕ್ಯಾಮರಾಮನ್ ಶಿವಶಂಕರ್ ಜೊತೆ ಅಮೀನ್, TV9 ಯಾದಗಿರಿ.